ವೆಲ್ಕಮ್ ಬ್ಯಾಕ್. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಬ್ರೇಕ್ ಹಾಕದ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಚಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಬ್ರೇಕ್ ಹಾಕಿದ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಚಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸುಮ್ಮನೆ ಇರಲಾರದೆ ಇರುವೆ ಬಿಟ್ಕೊಂಡಿದ್ದಾರೆ. ಪಥಸಂಚಲನಕ್ಕೆ ನವೆಂಬರ್ 2ರಂದು ಕೋರ್ಟ್ ಅವಕಾಶವನ್ನ ನೀಡಿದೆ. ಆಗ ಯಾರು ತಡೀತಾರೆ ಅಂತ ಚಲವಾದಿ ಕೆಂಡಕಾರಿರುವಂಥದ್ದು. ಸೋಲುವ ಭೀತಿಯಿಂದ ಅನುಮತಿಯನ್ನ ಕೊಡಿಸಲಿಲ್ಲ. ಮುಖಭಂಗ ಆಗೋ ಭಯಕ್ಕೆ ಅನುಮತಿಯನ್ನ ನೀಡಲಿಲ್ಲ. ಈಗ ಪ್ರಿಯಾಂಕ್ ಖರ್ಗೆಗೆ ಮುಖಭಂಗ ಆಗ್ಲಿಲ್ವಾ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ನೋಡಿ, ಈ ಪ್ರಶ್ನೆಯನ್ನ ಪ್ರಶ್ನಿಸಿ ಆಕ್ರೋಶವನ್ನ ಹೊರಗಾಕಿದ್ದಾರೆ ನಾರಾಯಣಸ್ವಾಮಿ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು. ನೋಡಿ, ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಬ್ರೇಕ್ ಹಾಕಿದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂಥದ್ದು. ಎರಡೂ ಪಕ್ಷದ ನಾಯಕರು ಕೂಡ ಚರ್ಚೆಗೆ ವಾದ ವಿವಾದವನ್ನ ಮಾಡ್ತಾ ಇದ್ದಾರೆ. ವಾದ ವಿವಾದದಲ್ಲಿ ಇದೀಗ ನಾರಾಯಣಸ್ವಾಮಿಯವರು ಕೂಡ ತಮ್ಮ ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ. ನೋಡಿ, ಪಥಸಂಚಲನಕ್ಕೆ ನವೆಂಬರ್ 2ರಂದು ಕೋರ್ಟ್ ಅವಕಾಶವನ್ನ ನೀಡಿದೆ. ಆಗ ಯಾರು ತಡೀತಾರೆ ಅಂತ ಚಲವಾದಿ ನಾರಾಯಣಸ್ವಾಮಿ ಅವರು ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಅಪ್ಪಣೆ ಕೊಡ್ಲಿಕ್ಕೆ 6,000 ಕಟ್ಟಬೇಕು. ಈ ಪ್ರಿಯಾಂಕ್ ಖರ್ಗೆ ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಹಂಗೆ ಇರುವೆ ಬಿಟ್ಕೊಂಡಿದ್ದಾರೆ. ಈಗ ಕೋರ್ಟ್ನಿಂದ ಆದೇಶ ಆಗಿದೆ, 2ನೇ ತಾರೀಕು ಮಾಡ್ರಿ ಅಂತ. ಯಾರು ತಡೆ? ಈಗ ಅಪ್ಪಣೆ ಇಲ್ಲದೆ ಮಾಡಬಾರ್ದು ಅಂತ ಹೇಳಿದ್ರು. ಆಯ್ತು, ಅಪ್ಪಣೆ ಕೊಡಿ ಅಂತ ಅರ್ಜಿ ಕೊಟ್ವಿ. 6,000 ರೂಪಾಯಿ ಹಣ ಕಟ್ಸ್ಕೊಂಡು ಬಂಟಿಂಗ್ಸ್ ಹಾಕ್ಬೋದು. ನಿಮಗೆ ಅಪ್ಪಣೆ ಕೊಡ್ಲಿಕ್ಕೆ 6,000 ಕಟ್ಟಬೇಕು. ಕಟ್ಟಿದ ಮೇಲೆ ಏನರ್ಥ? ಅಪ್ಪಣೆ ಕೊಟ್ಟಿದ್ದೀವಿ ಅಂತ ನೀವು ಕೊಡ್ಲೇ ಇಲ್ಲ. ಅದಕ್ಕೆ ಏನ್ ಮಾಡಿದ್ರು ಇವರು? ಅಂದ್ರೆ ಅಧಿಕಾರಿ ಕೊಡಕ್ ಶುರು ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಅವರು ಅದು ನನ್ನ ಕ್ಷೇತ್ರ, ಇದನ್ನ ಯಾವುದೇ ಕಾರಣಕ್ಕೆ ನಾನು ಏನಾದ್ರು ಕೊಟ್ಟರೆ ನಾನು ಸೋಲ್ತೀನಿ ಅನ್ನೋ ಕಾರಣಕ್ಕೆ ಮುಖಭಂಗ ಆಗುತ್ತೆ ಅಂತ ಅವ್ರು ತಡೆ ಹಿಡಿದ್ರು. ಕೋರ್ಟ್ ಆದೇಶ ಕೊಟ್ಟಿದೆ. ಈಗ ಮುಖಭಂಗ ಆಗ್ಲಿಲ್ವಾ? ಈಗಲಾದ್ರೂ ಆಯ್ತು. ಆದ್ರೆ